आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तानिलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗದ್ಯರೂಪ ಶಾಸ್ತ್ರ ಪ್ರಮೇಯ ಪುಂಜವಾಗಿದೆ. ಇದರಲ್ಲಿ 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಎಂದು ಹೇಳಿದರಿಂದ 4 ಲಕ್ಷ ಶ್ಲೋಕ, 18 ಪುರಾಣದ ಸಾರ ಸರ್ವಸ್ವ ಪುರುಷೋತ್ತಮ ಎಂಬುದೇ ಆಗಿದೆ. ನಾವು ಇದನ್ನು ಕೇವಲ ಇದೇ ಶಬ್ದದಿಂದ ಹೇಳಿದರೆ ಸಾಲದು. ಹೇಗೆ ಪುರಾಣದಿಂದ ಪುರುಷೋತ್ತಮನಾಗಿದ್ದಾನೆಂದು ತಿಳಿಯಬೇಕಾದರೆ ಆ ಪುರಾಣದ ವಾಕ್ಯಗಳನ್ನು ನಾವು ತಿಳಿಯಬೇಕು. ಎಲ್ಲ ಪುರಾಣಗಳನ್ನು ಓದಿ ತಿಳಿಯುವ ಅರ್ಹತೆ, ಯೋಗ್ಯತೆ, ಶಕ್ತಿ ನಮ್ಮದಲ್ಲ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ತಮ್ಮ ಸರ್ವಮೂಲ ಗ್ರಂಥದಲ್ಲಿ ಯಾವ ಯಾವ ಪುರಾಣದ ಗ್ರಂಥದ ವಾಕ್ಯವನ್ನು, ಪದಗಳನ್ನು ಉದಾಹರಿಸಿದ್ದಾರೋ ಅದನ್ನು ನಾವು ಮಾತ್ರ ಚಿಂತಿಸಿದರೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಫಲ ಬರುತ್ತದೆ ಮತ್ತು ನಮಗೆ ಶಾಸ್ತ್ರ ಪ್ರಮೇಯಗಳ ಅರ್ಥ ಆಗುತ್ತದೆ ಎಂಬ ಭಾವನೆಯಿಂದ ಪ್ರಸ್ತುತ ಬ್ರಹ್ಮಪುರಾಣವನ್ನು ಚಿಂತಿಸುತ್ತಾ ಇದ್ದೆವು. ಬ್ರಹ್ಮಪುರಾಣದ ವಾಕ್ಯ ಯಶಕ್ತೈ ಏಕಾಂಶ ಸಂಭೂತಂ ಜಗದೇತಶ್ಚರಾಚರಂ. ಬ್ರಹ್ಮಪುರಾಣ ನಿನ್ನ ಯೋಗ್ಯತೆ ಎಷ್ಟಿದೆ ಅಂಥೇಳಿ ಎಲ್ಲರನ್ನೂ ಗುರುತು ಮಾಡಿ ಬೆಟ್ಟು ಮಾಡಿ ತೋರಿಸತಕ್ಕಂಥ ಶಬ್ದ ಯಚ್ ಏಕಾಂಶ ಸಂಭೂತಂ ಜಗದೇತಶ್ಚರಾಚರಂ. ನಾವು ಏನು ತಿಳ್ಕೊಂಡಿದ್ದೇವೆ, ಕೋಪಮಂಡೂಕದಂತೆ ಇದೇ ವಿಶ್ವ, ಇದೇ ಸಂಸಾರ, ಇದೇ ಸಾಗರ ಅಂತ ಏನು ತಿಳ್ಕೊಂಡಿದ್ದೇವೆ, ಇದೇ ನಮ್ಮವರು, ಇದೇ ಸಂಪತ್ತು ಏನು ತಿಳ್ಕೊಂಡಿದ್ದೇವೆ, ಇಂತಹ ಅನಂತ 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 ಕೋಟಿ ಜನಗಳು ಹಿಂದೆ ಮುಂದೆ ಇಂದು ಇದ್ದಾರೆ. ಇವರೆಲ್ಲರೂ ಇದೇ ಜ್ಞಾನದಿಂದ ತಿಳ್ಕೊಂಡಿರ್ತಾರೆ. ಅವರ ಸಂಪತ್ತೇ ದೊಡ್ಡದು, ಅವರ ಜ್ಞಾನವೇ ದೊಡ್ಡದು, ಅವರ ಆಸ್ತಿ ದೊಡ್ಡದು, ಅವರ ಬುದ್ಧಿ ದೊಡ್ಡದು, ಅವರ ಅಂತಸ್ತು ದೊಡ್ಡದು, ಎಲ್ಲವೂ ದೊಡ್ಡದು ದೊಡ್ಡದು ಅಂದರೆ ದಡ್ಡತನದಿಂದ ಮೆರೆಯುತ್ತಿರುತ್ತಾರೆ. ಹಿಂದೆ ಮೆರೆದಿದ್ದರು, ಈಗ ಮೆರೆಯುತ್ತಿದ್ದಾರೆ, ಮುಂದೆನೂ ಮೆರೆಯುತ್ತಾರೆ. ಇವರೆಲ್ಲರ ಹಣೆ ಬರಹವನ್ನು ಕೇವಲ ಒಂದೇ ಒಂದು ವಾಕ್ಯದಿಂದ ಶ್ರೀ ಪುರಂದರದಾಸರು ಪುರುಷೋತ್ತಮ ಅಂತ ಹೇಳಿದ್ರಿಂದ ಪುರುಷೋತ್ತಮನ ಅರ್ಥ ಏನು ಎಂಬುದನ್ನು ಪುರಾಣ ವಚನದಲ್ಲಿ ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಚ್ಚ ಏಕ ಅಂಶ ಸಂಭೂತಂ. ಭಗವಂತನದ ಅನಂತ 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 ಪರಿಮಾಣದೆ. ಆ ಪರಿಮಾಣದಿಂದ ನಮಗೆ ಯಾವುದು ಲೆಕ್ಕವೇ ಇಲ್ಲ. ಅಂದರೆ ಆ ಪ್ರಮಾಣವನ್ನು ನಾವು ನೋಡುವುದಕ್ಕೂ ಸಾಧ್ಯವಿಲ್ಲ, ತಿಳಿಯುವುದಕ್ಕೂ ಸಾಧ್ಯವಿಲ್ಲ. ಹಾಗಾದರೆ ಅದು ಅಭಿನ್ನವಾದದ್ದು ಹೇಗೆ ಭಿನ್ನವಾಗಿ ತೋರಿಸ್ತೀವಿ? ಅದು ಸಹ ವಿಶೇಷಾಕಾರವಾಗಿ ನಾವು ತಿಳಿತಾ ಇದ್ದೇವೆ. ಒಂದು ಲಾರಿ ಮರಳಿನಲ್ಲಿ ಒಂದು ಮರಳನ್ನು ಹೇಗೆ ತೋರಿಸುತ್ತೇವೆ ಅಂದರೆ ಲಾರಿ ಮರಳನ್ನು ಹೊತ್ತಕ್ಕೂ ನಮ್ಗೆ ಸಾಧ್ಯವಿಲ್ಲ, ಒಂದು ಮರಳನ್ನು ತಿಳಿಯೋಕ್ಕೂ ಸಾಧ್ಯವಿಲ್ಲ. ಆದರೂ ನಾವು ಉದಾಹರಣೆಗೋಸ್ಕರವಾಗಿ ಒಂದು ಮರಳನ್ನು ನಾವು ನೋಡಿಕೊಂಡು, ಒಂದು ಲಾರಿಯ ಮರಳು 10 ಟನ್ ಅಂದರೆ 1000 ಕಿಲೋ, 10,000 ಕಿಲೋನಲ್ಲಿ ನಾವು ನೋಡ್ತೀವಿ. ಇದು ಉದಾಹರಣೆಗೆ ಮಾತ್ರ. ಇದರಂತೆ ಭಗವಂತನ 10,000 ಕಿಲೋತಕ್ಕಂಥ ಮರಳಿನ ಕಣಗಳು ಎಷ್ಟೋ ಅನಂತ ಕಣಗಳಿಂದ
ಅನಂತ ಕಣಗಳೇ ಆನಂದ ರೂಪ ಗುಣಗಳಿಂದ ಕೂಡಿರ್ತಕ್ಕಂಥವನು ಭಗವಂತ. ಇದರಲ್ಲಿ ಒಂದೇ ಒಂದು ಮರಳನ್ನು ತೆಗೆದುಕೊಂಡರೆ ಏನು ನಾವು ಆ ಮರಳಿನ ಗಾತ್ರ, ಪ್ರಮಾಣ, ಗುಣವನ್ನು ಹೇಳಬಹುದೋ, ತಿಳಿಯಬಹುದೋ, ಆ ಒಂದು ಮರಳಿನ ಗಾತ್ರ ಇಡೀ ಬ್ರಹ್ಮಾಂಡದ ಎಲ್ಲ ಜೀವರ ಹಣೆ ಬರಹ, ಎಲ್ಲ ಜೀವರ ಬುದ್ಧಿ ಸಾಮರ್ಥ್ಯ, ಎಲ್ಲ ಜೀವರ ಬೂಟಾಟಿಕೆಗಳು, ಹಠಾಟೋಪಗಳು, ಬಯಲಾಟಗಳು ಎಲ್ಲವೂ ಇದರೊಳಗೆ ಸೇರಿದೆ ಎಂದು ತಿಳಿಸ್ತಾ ಇದ್ದಾರೆ. ಇದು ನಮ್ಮ ಅಹಂಕಾರ ಖಂಡನೆಗೆ ಪುರಂದರದಾಸರು ಪುರುಷೋತ್ತಮ ಅಂತ ಶಬ್ದ ಹೇಳಿದ ಕೂಡಲೇ, ನಿಮ್ಮ ಹೆಸರು ಪುರುಷೋತ್ತಮ ಅಂತ ಇಟ್ಕೊಂಡ ಕೂಡಲೇ, ಅಥವಾ ಪುರುಷೋತ್ತಮ ಅಂತ ನಾವು ಬಾಯಲ್ಲಿ ಸ್ಮರಣೆ ಮಾಡಿದ ಕೂಡಲೇ ನಾವು ಬಹಳ ದೊಡ್ಡಸ್ತಿಗೆ ಪಡೆದುಕೊಂಡು ಎಂದು ತಿಳಿಯಬೇಡಿ. ಪುರುಷೋತ್ತಮನ ಲಕ್ಷಣ, ಗುಣ ಹೇಗಿದೆ ಅಂದರೆ, ಅವನ ಯಾವುದ ಭಿನ್ನಾಂಶವಾದ ಅವನ ಸ್ವರೂಪಾಂಶ ಅಂತೂ ನಾವು ತೆಗೆಯುವ ಸಾಧ್ಯವೇ ಇಲ್ಲ. ಭಿನ್ನಾಂಶದ ಒಂದೇ ಒಂದು ಕಣಕ್ಕೆ ಸಹ ಸಕಲ ಚರಾಚರ, ಹಿಂದೆ ಆಗಿ ಹೋದ, ಈಗಿರುವ, ಮುಂದೆ ಬರಬಹುದ ಎಲ್ಲ ಜೀವರ, ದೇವತೆಗಳ, ಮನುಷ್ಯರ, ದೈತ್ಯರ ಎಲ್ಲರ ಶಕ್ತಿ, ಬುದ್ಧಿ, ಸಾಮರ್ಥ್ಯ ಎಲ್ಲವನ್ನೂ ಸೇರಿಸಿದರೂ ಸಹ ಆ ಒಂದು ಕಣಕ್ಕೆ ಸಾಟಿಯಾಗುವುದಿಲ್ಲ ಎಂಬುದನ್ನು ತಿಳಿಸ್ತಾ ಇದ್ದಾರೆ ಪುರಂದರದಾಸರು ಪುರುಷೋತ್ತಮನನ್ನು ತಿಳಿಸುವ ಸಮಯದಲ್ಲಿ. ಅದಕ್ಕೆ ಬ್ರಹ್ಮ ಪುರಾಣದಲ್ಲಿ ಶ್ರೀ ವೇದವ್ಯಾಸರು ಈ ಅದ್ಭುತವಾದ ವಾಕ್ಯವನ್ನು ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಇದನ್ನು ನಾವು ಹೇಗೆ ತಿಳಿಯೋದು? ಹೇಗೆ ತಿಳಿದರೂ ನಮಗೆ ನಮ್ಮ ತಲೆಯ ಕೂದಲನ್ನು ಕಿತ್ತುಕೊಂಡರೂ ಸಹ ಇದು ನಮಗೆ ಅರ್ಥವಾಗುವುದೇ ಇಲ್ಲ. ಭಗವಂತನ ಅನಂತ ಗುಣಗಳ ಮುಂದೆ ಅನುರೂಪವಾಗಿರ್ತಕ್ಕಂಥ ಸಮಸ್ತ ಜೀವರ ಯೋಗ್ಯತಾ. ಭಾಗವತ 1ನೇ ಅಧ್ಯಾಯದ 1ನೇ ಸ್ಕಂದ 3ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ವೇದವ್ಯಾಸ ದೇವರು ಹೇಳಿದ್ದಾರೆ, ಏತನ್ನಾವತಾರಾಣಂ ನಿಧಾನಂ ಬೀಜಮವ್ಯಯಂ ಯಸ್ಯ ಅಂಶಾಂಶೇನ ಸೃಜ್ಯಂತೆ ದೇವತಿ ಯಜ್ಞರಾದಯಃ. ಬಲಜ್ಞಾನ ಸಮಾಹಾರಂ ಸತ್ವ ಅಭಿಧೀಯತೆ ಎಂಬತಕ್ಕಂಥದ್ದು ಮತ್ಸ್ಯ ಪುರಾಣದಿಂದ ವಾಕ್ಯವನ್ನು ನಂತರದಲ್ಲಿ ಚಿಂತಿಸೋಣ. ಭಗವಂತ ಅನಂತ ಅವತಾರಗಳನ್ನು ಮಾಡಿ ತೋರಿಸಿದ್ದಾನೆ. ಭಾಗವತದಲ್ಲಿ 22 ಅವತಾರಗಳನ್ನು ವೇದವ್ಯಾಸ ದೇವರು ತಿಳಿಸಿದ್ದಾರೆ. ಯಾಕೆ ಅವತಾರಗಳ ಪ್ರಮೇಯವಾದರೂ ಯಾಕೆ ಬಂತು? ಯಾಕೆ ಅವತಾರವನ್ನು ತೋರಿಸ್ತಿದ್ದಾನೆ ಅಂತ ಹೇಳಿದರೆ, ಭಗವಂತ ನಾವು ಹೇಗೆ ತಿಳಿಯುವುದು? ಪದ್ಮನಾಭ ರೂಪಿ ಭಗವಂತ ಅದು ಮೂಲ ರೂಪಿಯಾಗಿದೆ. ಅದು ಸಾಮರ್ಥ್ಯವನ್ನು ಹೇಗಪ್ಪ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯವಿದೆ ಅಂದರೆ, ಸಾಮರ್ಥ್ಯದ ಏಕದೇಶದಿಂದ, ಅಂದರೆ ಒಂದೇ ಒಂದು ಕಣದಿಂದ ದೇವತೆಗಳು, ಮನುಷ್ಯರು ಹಾಗೂ ತಿರ್ಯಕ್ ಪ್ರಾಣಿಗಳು ಸೃಷ್ಟಿಸಲ್ಪಡುತ್ತಾರೆ. ಈ ಪದ್ಮನಾಭ ರೂಪವೇ ಮತ್ಸ್ಯಾದಿ ಅನೇಕ ಅವತಾರಗಳ ಮೂಲ ಕಾರಣವಾಗಿದೆ. ಮತ್ತು ಅವತಾರಗಳು ಮತ್ತು ಮೂಲ ರೂಪದಲ್ಲಿ ಏಕೀಭಾವವನ್ನು ಹೊಂದುತ್ತದೆ. ಈ ಎಲ್ಲ ಅವತಾರಗಳು ನಾಶರಹಿತವಾಗಿದೆ. ಇಷ್ಟನ್ನು ಈ ವಾಕ್ಯದಲ್ಲಿ ತಿಳಿಸಿದ್ದಾರೆ. ಭಗವಂತನದು ನಾವು ತಿಳಿಬೇಕಾದ 2 ಅಂಶದಿಂದ ತಿಳಿಬೇಕು. ಒಂದು ಸ್ವರೂಪಾಂಶ, ಇನ್ನೊಂದು ಭಿನ್ನಾಂಶ. ಭಗವಂತನ ಗುಣಗಳು ಬೇರೆ ಲಕ್ಷ್ಮಿಯಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ, ಬ್ರಹ್ಮನನ್ನು ನೋಡೋಕ್ಕೆ ಸಾಧ್ಯವಿಲ್ಲ, ಯಾರನ್ನು ನೋಡೋಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಅವನ ಅವ್ಯಯ. ಅವನ ಗುಣಗಳನ್ನು ತುಂಡರಿಸಲಿಕ್ಕೆ ಸಾಧ್ಯವಿಲ್ಲ. ಅವನ ಗುಣಗಳು ಅವನೇ ಸ್ವರೂಪವೇ. ಅವನ ಗುಣಗಳಿಗೂ ಅವನ ಕ್ರಿಯೆಗೂ ಅವನ ನಾಮಕ್ಕೂ ಅತ್ಯಂತ ಅಭೇದ. ಆದ್ದರಿಂದ ನಾವು ಭಗವಂತನ ಗುಣ ನಮ್ಮಲ್ಲಿದೆ ಎಂಬ ಭ್ರಮೆ ಯಾವ ಕಾಲದಲ್ಲೂ ಯಾರಿಗೂ ಇರಬಾರದು. ಹಾಗಾದರೆ ಸಮತೋಲನ ಉದಾಹರಣೆಗಾಗಿ ನಾವು ಕಂಪೇರ್ ಮಾಡಬೇಕಲ್ಲ, ಎಷ್ಟಿದೆ ಅಂತ ತಿಳಿದಾಗ ಭಿನ್ನಾಂಶದಿಂದ ನಾವು ತಿಳಿಯಬೇಕು. ಸ್ವರೂಪಾಂಶ ಅಂದರೆ ಅವತಾರಗಳು.
ರಾಮಕೃಷ್ಣಾದಿ ಅವತಾರಗಳು, ಮತ್ಸ್ಯ ಕೂರ್ಮಾದಿ ಅವತಾರಗಳು, ಈ ಅವತಾರಗಳಿಗೂ ಭಗವಂತರಿಗೂ ಅತ್ಯಂತ ಭೇದವಿಲ್ಲ. ಇನ್ನು ಭಿನ್ನಾಂಶವಾದ ಎಲ್ಲ ಸಕಲರಿಗೂ ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಬ್ರಹ್ಮಾದಿ ತೃಣಪರ್ಯಂತ ಜೀವರಿಗೂ ಭಿನ್ನಾಂಶರು ಅಂತದ್ದು ಯಾಕೆ ಹೇಳಬೇಕು? ಭಗವಂತನಿಗೆ ಎಲ್ಲ ಕಡೆ ಇರತಕ್ಕಂಥವನು. ಭಗವಂತನ ನಾಮದೇವೇ ಎಲ್ಲವೂ, ಭಗವಂತನ ಶಕ್ತಿಯೇ ಎಲ್ಲವೂ. ಇಂತಹದ್ರಲ್ಲಿ ಜೀವನದಂತ ಏನು ಹೇಳಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ತಿಳಿದುಕೊಳ್ಳಬೇಕಲ್ಲ, ಹೇಗೆ ತಿಳಿದುಕೊಳ್ಳೋದು? ಆದ್ದರಿಂದ ಭಿನ್ನಾಂಶ ರೂಪತ್ವೇನ ನೀವು ತಿಳಿದುಕೊಳ್ಳಿ ಅಂದತೆ. ಬಹಳ ಅಲ್ಪವಾಗಿರೋದ್ರಿಂದ ಅದು ಕ್ಷಣಿಕವಾಗಿ ಅನಿತ್ಯವಾಗಿ ಇರತಕ್ಕಂಥದ್ದು. ಭಗವಂತ ನಿತ್ಯ, ಭಗವಂತನ ಮುಂದೆ ಎಲ್ಲವೂ ಅನಿತ್ಯ. ಅಂದ ಅರ್ಥ ಏನು? ಅವನು ಸ್ವತಂತ್ರ ನಿತ್ಯ. ಎಲ್ಲರೂ ಅಸ್ವತಂತ್ರದಿಂದ ಎಲ್ಲ ದೋಷವನ್ನು ಅನಿತ್ಯರಿಗೆ ಹೇಳಬಹುದು. ಭಗವಂತನಿಗೆ ಎಲ್ಲ ಗುಣವನ್ನು ಹೇಳಬಹುದು. ಇದನ್ನು ತಾತ್ಪರ್ಯ ರೂಪವಾಗಿ ಶ್ರೀಮದಾನಂದ ತಿಳಿಸುತ್ತಾರೆ. ನಿಧಾನಂ ಅಂದರೆ ನಿಧೀಯತೆ ಇತಿ ನಿಧಾನಂ ಅಂದರೆ ಏನರ್ಥ? ನಿಧಾನ ಅಂದರೆ ನಿಧೀಯತೆ, ಈ ರೀತಿಯಲ್ಲಿ ವಿಧಿಯಾಗಿದೆ, ಇದನ್ನು ನಿಧಾನವಾಗಿ ವಿಧಿವಾಗಿ ತಿಳಿದುಕೊಳ್ಳಿ. ಏನು ವಿಧಾನ? ಅತ್ರ ಏಕೀಭವಂತಿ ತಂತೆ ಇತಿ ಅಂಶಾಂಶೇನ ಸಾಮರ್ಥ್ಯ ಏಕದೇಶೇನ. ಕೇವಲ ಒಂದು ಕಣ, ಒಂದು ಮರಳಿನಿಂದ ನೀವು ತಿಳಿಯಿರಿ. ಎಲ್ಲ ಒಂದೇ ಹಿಡಿ ಮರಳಿನಿಂದ ಭಗವಂತನ ನೀವು ಇಷ್ಟ ಆಗಿದೆ ಅಂತ ತಿಳಿಯಬೇಡಿ. ಒಂದೇ ಒಂದು ಕಣ, ಒಂದೇ ಒಂದು ಮರಳಿನ ಕಣದಿಂದ ಇಡೀ ಜೀವರ ಯೋಗ್ಯತೆಯನ್ನು ನಾವು ಅಳೆಯಬಹುದು. ಏಕಾಂಶೇನ, ಇದು ಭಗವಂತನ ಸಾಮರ್ಥ್ಯ. ಇದನ್ನು ಬ್ರಹ್ಮಪುರಾಣ ಯಚ್ಚ ಏಕ ಅಂಶಾಂಶ ಸಂಭೂತಂ ಜಗದೇತಚ್ಚರಾಚರಂ. ನಿಧಾನಂ ಅಂದರೆ ಕಾರ್ಯ ಮುಗಿದ ಮೇಲೆ ಮೂಲ ರೂಪದಲ್ಲಿ ಸೇರುತ್ತದೆ ಎಂದಾಗತ್ತೆ. ಅಂಶಾಂಶೇನ ಅಂದರೆ ಸಾಮರ್ಥ್ಯದ ಒಂದು ಭಾಗ. ಚೇತನಾತ್ಮಕವಾದ ಈ ಜಗತ್ತು ಯಾವ ಸೇರಿ ಅಪಾರ ಸಾಮರ್ಥ್ಯದ ಒಂದಂಶದಿಂದ ಹುಟ್ಟಿದ್ದು ಎಂದು ಬ್ರಹ್ಮಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ. ವೇದವ್ಯಾಸದೇವರ ಸಾಮರ್ಥ್ಯ ನಾವು ಯಾವ ಕಾಲಕ್ಕೂ ತಿಳಿಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅನಂತ ಶಬ್ದಗಳನ್ನು ಹೇಳುವ ಕಾಲದಲ್ಲಿ ಕೇವಲ ಒಂದು ಪದದಿಂದ, ಒಂದು ಶಬ್ದದಿಂದ ಇಡೀ ಜೀವರ ಗ್ರಹಚಾರವನ್ನು, ಯೋಗ್ಯತೆಯನ್ನು ತಿಳಿಸಿ ಹೇಳಿಬಿಡ್ತಾ ಇದ್ದಾರೆ. ಏಕೈಕ ಅಂಶೇನ ಅಂತ ಹೇಳೋದ್ರಿಂದ ಭಗವಂತನ ಒಂದು ಅಂಶ ಅಂದರೆ ಭಗವಂತನ ಭಿನ್ನಾಂಶ, ಸ್ವರೂಪಾಂಶ ಎಂದಿಗೂ ಅಲ್ಲ. ಏಕೆಂದರೆ ಭಗವಂತನ ಅಂಶ ಮತ್ತು ಅಂಶಗೂ ಅಭೇದವಿದೆ. ಜೀವರು ಅತ್ಯಂತ ಭಿನ್ನರು, ಅಭೇದರಲ್ಲ. ಆದ್ದರಿಂದ ಭಿನ್ನಾಂಶ ಎಂದು ತಿಳಿಯಬೇಕು. ನಮ್ಮಲ್ಲಿ 1,000,000 ರೂಪಾಯಿ ಇದ್ದು ಒಬ್ಬ ಭಿಕ್ಷಕನಲ್ಲಿ 1 ಪೈಸೆ ಇದ್ದರೆ ಆ 1 ಪೈಸೆಯು ಈ ಕೋಟಿಯ ಭಾಗವಲ್ಲ. ಈ ರೀತಿಯಲ್ಲಿ ನಾವು ಭಗವಂತನ ಅನಂತ ಗುಣಗಳು ಕೋಟಿ ಎಂದಾದರೆ ನಮ್ಮದು 1 ಪೈಸೆ ಎಂಬುದು ಆ ಕೋಟಿಯ ಭಾಗವಲ್ಲ. ಹಾಗಾದರೆ ಯಾಕೆ ತಿಳಿಸಿದಿರಿ ಅಂದರೆ 1 ಕೋಟಿಯಲ್ಲಿ ಎಷ್ಟು ಪೈಸೆಗಳಿರಬಹುದು ಎಂಬತಕ್ಕಂಥ ಗಣನೆಗೆ ಮಾತ್ರ ಇದನ್ನು ಹೇಳಿರೋದೇ ಹೊರತು ಆ ಕೋಟಿಯಲ್ಲಿ ಒಂದು ಪೈಸೆ ಕಡಿಮೆ ಆದರೂ ಅದು ಕೋಟಿ ಅನಿಸುವುದಿಲ್ಲ, ಅಷ್ಟು ಕಡಿಮೆ ಆಗುತ್ತೆ. ಆದರೆ ಭಗವಂತನಿಗೆ ಯಾವ ರೀತಿಯಲ್ಲೂ ಸಹ ನ್ಯೂನತೆ, ಕೊರತೆ ಇಲ್ಲವೇ ಇಲ್ಲ. ಆದ್ದರಿಂದ ಹೇಗೆ ತಿಳಿಯೋದು? ಭಿನ್ನಾಂಶೇನ, ನನ್ನಲ್ಲಿರತಕ್ಕಂಥ 1 ಕೋಟಿ ಹಣ ಬೇರೆ, ನಿನ್ನಲ್ಲಿರತಕ್ಕಂಥ 1 ಪೈಸೆ ಬೇರೆ ಎಂದು ಹೇಗೆ ತಿಳಿಯುತ್ತೇವೋ ಅದರಂತೆ ತಿಳಿಯಬೇಕು. ಇದನ್ನು ಶ್ರೀ ಪುರಂದರದಾಸರು ಹೇಗೆ ತಿಳಿಸ್ಕೊಡ್ತಾ ಇದ್ದಾರೆ? ಪುರುಷೋತ್ತಮ ಅಂದರೆ ಏನಪ್ಪ? ಇದು ಕೇವಲ ನಾಮಧೇಯ ಅಲ್ಲ. ನಾಮಧೇಯ ಅಂದರೆ ನಾವು ಪುರುಷೋತ್ತಮ ಇಟ್ಕೊಂಡ್ರೆ ನಾವು ಗೊತ್ತೇನು? ಅಲ್ಲ. ಅವನ ಗುಣ, ಸಾಮರ್ಥ್ಯ, ಅವನ ವ್ಯಾಪಾರ ಯಾವುದೂ ನಾವು ತಿಳಿಯಲು ಶಕ್ಯವಿಲ್ಲ. ಹೇಗೆ ಶಕ್ಯವಿಲ್ಲ? ಇಡೀ ಬ್ರಹ್ಮಾಂಡದ ಸಮಸ್ತ ಜೀವರು ಸೇರಿದರೂ ಸಹ ಲೇಷಾಂಶವೂ ತಿಳಿಯಲು ಯೋಗ್ಯತೆ ಇಲ್ಲ ಸಕಲ ಜೀವರಿಗೂ.
ಇನ್ನು ಒಬ್ಬ ಜೀವರಿಗೆ ತಗೊಂಡು ಏನು ಮಾಡ್ತೀರಾ? ಎಷ್ಟು ಜೀವರಿದ್ದಾರೆ? ಅನಂತ ಸಂಖ್ಯೆಯಲ್ಲಿದ್ದಾರೆ. ಒಂದು ಕಣದಲ್ಲಿ, ಒಂದು ಬಿಂದುವಿನಲ್ಲಿ ಅನಂತ ಕೋಟಿ ಜೀವರಿರುತ್ತಾರೆ. ಅಂದರೆ ಇಡೀ ಸಾಗರದಲ್ಲಿರತಕ್ಕಂಥ ಸಮುದ್ರದಲ್ಲಿ ಎಷ್ಟು ಜೀವರು ಅಂತ ಹೇಗೆ ಎಣಿಸುವುದು? ಇದು ನಮಗೆ ಶಕ್ಯವೇ ಇಲ್ಲ. ಆದ್ದರಿಂದ ಇದನ್ನು ಏನಂತ ಹೇಳಬಹುದು? ಅನಂತ ಸಂಖ್ಯೆಯಲ್ಲಿದ್ದಾರೆ ಅಂತ ಅಷ್ಟೇ ಹೇಳಬೇಕು. ಅನಂತಕ್ಕೆ ಎಷ್ಟು ಸೊನ್ನೆ ಹಾಕಬೇಕು ಯಾವುದು ನಮಗೆ ಅರಿವಾಗುವುದಿಲ್ಲ. ಅದು ಕೇವಲ ಮಾರ್ಗದರ್ಶನಕ್ಕೋಸ್ಕರ ಮಾತ್ರ. ಆದ್ದರಿಂದ ಸರ್ವ ಅಂತ ತಿಳಿಯಬೇಕು. ಸರ್ವ ಜಂತುಗಳ ಒಟ್ಟು ಪ್ರಮಾಣಗಳನ್ನು ಸೇರಿಸಿದರೂ ಭಗವಂತನ ಲೇಷಾಂಶಕ್ಕೆ ಸಮಲಾರರು. ಆದ್ದರಿಂದ ಪುರುಷೋತ್ತಮ ಎಂಬತಕ್ಕಂಥಾದ ಅತ್ಯಂತ 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 ಮಹತ್ವವುಳ್ಳ ಮಹಾಮಂತ್ರವಾಗಿದೆ ಎಂಬುದನ್ನೇ ತಿಳಿಯಬೇಕು. ಇದನ್ನೇ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಅಂದು ತೋರಿಸಿದ್ದಾರೆ. ಇದರಿಂದ ನಮಗೆ ತಿಳಿಯುವುದು ಪುರಾಣದ ಸಕಲ ವಚನಗಳ ಸಾರ ಪುರುಷೋತ್ತಮ ಎಂಬುದು. ಇಂತಹ ದಿವ್ಯ ಜ್ಞಾನವನ್ನು ಬೋಧಿಸಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ವಿಠಲನಿಗೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೆ ಎಂದು ಹೇಳಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂತಹ ಸುಜ್ಞಾನ ನಮಗೆ ಬಂದಿದ್ದು ನಮ್ಮ ತಂದೆ ತಾಯಿಗಳ ಅನುಗ್ರಹ ವಿಶೇಷದಿಂದ, ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹದಿಂದ ಮತ್ತು ವಾಯುದೇವರು ಇವರಲ್ಲಿ ನಿಂತು ಈ ಅನುಗ್ರಹವನ್ನು ಪರಿಪಾಲನೆ ಮಾಡಿದ್ದರಿಂದ ಎಲ್ಲವೂ ವಾಯುದೇವರ ಅನುಗ್ರಹವೇ ಆಗಿದೆ. ಅವರು ಸರ್ವಸಮರ್ಥರಾಗಿದ್ದಾರೆ. ಎಲ್ಲ ಜೀವರಿಗೂ ಜ್ಞಾನವನ್ನು ಹಂಚುವರಾದಾಗೆ. ಆದ್ದರಿಂದ ಅವರು ಗುರುಗಳು ಎಂದು ಹೇಳಿ ಭಗವಂತನೇ ನೇಮಿಸಲ್ಪಟ್ಟಿದ್ದಾನೆ. ಇವರೆಲ್ಲರ ಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣರು. ಇವರ ಗುಣ ಅನಂತ, ನಾಮ ಅನಂತ, ಕ್ರಿಯಾ ಅನಂತ. ಇದನ್ನು ನಾವು ಯಾವ ಶಬ್ದದಿಂದಲೂ ತಿಳಿಯಲು ಸಾಧ್ಯವಿಲ್ಲ. ಕೇವಲ ಒಂದು ಅಂಶದಿಂದ ಇಡೀ ಸಮಸ್ತ ಜೀವರು ಸೇರಿದ್ದಾರಂತೆ ನಮ್ಮ ಗಣನೆ ಎಲ್ಲಿ ಬರುತ್ತೆ? ಅನಂತ ಜೀವರ ಸಂಖ್ಯೆ ನಮಗೆ ತಿಳಿದಿಲ್ಲ. ಅನಂತ ಸಂಖ್ಯೆ ಜೀವರದು ಭಗವಂತ ಒಂದು ಭಿನ್ನಾಂಶ, ಅಂದರೆ ಒಂದು ಅಂಶ ಅಂತ ಹೇಳಿದಾಗ ಹೇಗೆ ತಿಳಿಯುವುದು? ಅತ್ಯಂತ 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 ಅಲ್ಪರು ನಾವಿದ್ದೇವೆ ಎಂಬುದನ್ನು ತಿಳಿಸಿಕೊಡತಕ್ಕಂಥದ್ದೇ ಈ ಶಬ್ದವಾಗಿದೆ. ಅತ್ಯಂತ ಅತ್ಯಂತ ಮಹತ್ತಾಗಿದೆ ಎಂಬ ಶಬ್ದವೇ ಪುರುಷೋತ್ತಮನಾಗಿದ್ದಾನೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರ ಬಹಳ ಬಹಳ ಅರ್ಥವನ್ನು ಉಳ್ಳಂತಾಗಿದೆ. ಇಂತಹ ಪುರುಷೋತ್ತಮನಾದ ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಅನುಗ್ರಹ ಪ್ರಸಾದ ನಮಗಾಗಲಿ ಎಂಬ ಅಪೇಕ್ಷೆಯಿಂದ ಇವರೆಲ್ಲರ ಅನುಗ್ರಹ ಮುಖರಾಗಲಿ ಎಂದು ಪ್ರಾರ್ಥಿಸುತ್ತಾ, ಮತ್ತು ಇವರಲ್ಲಿ ನಿಂತಿರುವ ನಮ್ಮ ಬಿಂಬರೂಪಿಯೂ ಪುರುಷೋತ್ತಮನೇ. ಆದ್ದರಿಂದ ಬಿಂಬೋಪಾಸನೆಯೇ ಇದಾಗಿದೆ. ಅವನನ್ನು ನಮಸ್ಕರಿಸುವುದು ಹೇಗೆ ಅಂದರೆ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಅಂತೇಳಿ ವಿನಮ್ರಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರು ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.